ಸ್ನೇಹಿತರೆ, ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಸೊ ಇವತ್ತಿನ ಟ್ರೇಡಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಿದ್ವಿ, ಸೊ ಮತ್ತೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಬರೋಣ. ಸೊ ನೀವೇನಾದರೂ ಹೊಸಬರ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಕೊನೆಗೆ ಲೈಕ್ ಅನ್ನು ಮಾಡೋದನ್ನ ಮರಿಬೇಡಿ. ಸೊ ಸೊ ಸ್ನೇಹಿತರೆ, ನಾವು ಲಾಸ್ಟು 2 ಗಂಟೆ 10 ನಿಮಿಷದವರೆಗೆ ಒಂದು ತಾಳ್ಮೆಯಿಂದ ನಾವು 2 ಗಂಟೆಯಿಂದ ನಾವು ಒಂದು 2 ಗಂಟೆವರೆಗೂ ತಾಳ್ಮೆಯಿಂದ ನಾವು ಕೂತಿದ್ವಿ. ಸೊ ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಫಿನ್ ನಿಫ್ಟಿಯಲ್ಲಿ ಯಾವುದೇ ಮೂಮೆಂಟನ್ನು ಕೊಟ್ಟಿರಲಿಲ್ಲ ನಮ್ಗೆ ಇವತ್ತು. ಓಕೆ, ಸೊ ಇಲ್ಲಿ ನಾನು ಏನನ್ನ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಅಂತಂದರೆ, ನನ್ನ ಒಂದು ಗಮನ ಕರ್ನಾಟಕದ ಜನತೆಗೆ ಒಂದು ಲರ್ನಿಂಗ್ ಕೊಡಬೇಕನ್ನೋ ಒಂದು ಗಮನದಲ್ಲಿ ಜಾಸ್ತಿ ನನ್ನ ಒಂದು ಆ ಒಂದು ಥಾಟಲ್ಲಿ ನಾನು ಈ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಓಕೆ, ಕಳೆದ ನಮಗೆ ಈ ಮಾರ್ಕೆಟ್ನ ನೋಡಿ ಪ್ರತಿಯೊಬ್ಬರು, ನಾನು ಲೈವಲ್ಲಿದ್ದಾಗ ಪ್ರತಿಯೊಬ್ಬರು, ಸರ್ ಮಾರ್ಕೆಟ್ನಲ್ಲಿ ಯಾವುದೇ ಮೂಮೆಂಟ್ ಇಲ್ಲ, ಮಾರ್ಕೆಟ್ನಲ್ಲಿ ಮೂಮೆಂಟ್ ಅಲ್ಲ, ನನಗೆ ನಿದ್ದೆ ಬರ್ತಾ ಇದೆ, ನಿನಗೆ ನಿದ್ದೆ ಬರ್ತಾ ಇದೆ, ನಾನು ಹೊರಟೋಗ್ತೀನಿ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಬೆಳಿಗ್ಗೆ ನಮಗೆ 22 ಜನ ಇರ್ತೀವಿ, ಸಾಯಂಕಾಲ ಇನ್ನೇನು 2 ಗಂಟೆ ಆಗ್ತಾ ಇರೋ ಅಷ್ಟೊತ್ತಿಗೆ ಎಲ್ಲರೂ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ಸೊ ಅದು ಸಹಜ ಗುಣ, ನಿಮಗೂ ಅಷ್ಟೇ ನಮಗೂ ಅಷ್ಟೇ ಸಹಜವಾಗಿ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಕಳೆದ ನಮಗೆ 10 ದಿನದಿಂದ ನಮಗೆ 2 ಗಂಟೆ ಮೇಲೆ ಒಂದು ಮೂಮೆಂಟನ್ನು, ಸುಮಾರು ಸತಿ ಮೂಮೆಂಟನ್ನು ಕೊಡ್ತಾ ಇದೆ. ಸೊ ಎಷ್ಟೊಂದು ಜನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನೀವೆಲ್ಲ ಯಾರೆಲ್ಲ ಟ್ರೇಡರ್ಸ್ ಆಗಿದ್ದೀರಾ, ಸೊ ಈ ಒಂದು ಮೂಮೆಂಟನ್ನು ಮಿಸ್ ಮಾಡ್ಕೊಂಡಿದೆ, ಬೇಜಾರಾಗಿರ್ತೀರ. ಓಕೆ, ನಾವು ಇವತ್ತು ಯಾವ ರೀತಿ ಟ್ರೇಡನ್ನು ಮಾಡಿದ್ವಿ ಅಂತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬೇಕು. ಫಿನ್ ನಿಫ್ಟಿಯಲ್ಲಿ ನಾನು ಲೈವಲ್ಲಿದ್ದಾಗ ನಾನು ಯಾವ ರೀತಿ ಟ್ರೇಡ್ ಮಾಡಿದೆ. ಫಿನ್ ನಿಫ್ಟಿಯಲ್ಲಿ ಇರ್ತಕ್ಕಂಥ ಪ್ರೀಮಿಯಮ್ಮು ಕಾಲ್ ಸೈಡಲ್ಲಿ ನಮಗೆ 214 ಲೆವೆಲಲ್ಲಿ ಇರ್ತಕ್ಕಂಥ ಪ್ರೀಮಿಯಮನ್ನು ಬೈ ಮಾಡಿದೆ ಕಾಲಲ್ಲಿ. ಸೊ ನನ್ನ ಟಾರ್ಗೆಟ್ ಜಸ್ಟ್ 40 ಪಾಯಿಂಟು ಟಾರ್ಗೆಟನ್ನು ಇಟ್ಕೊಳ್ಳೋಣ ಅಂತ. ಇಲ್ಲಿಂದ ಇಲ್ಲಿಗೆ ನನಗೆ ಒಂದು ಟ್ರೆಂಡ್ ಲೈನನ್ನು ಏನು ಕಾಣಿಸ್ತಾ ಇದೆ, ಈ ಟ್ರೆಂಡ್ ಲೈನ್ವರೆಗೂ ಒಂದು 40 ಪಾಯಿಂಟ್ ಇತ್ತು. ಸೊ ಎಲ್ಲಿ ಇವಾಗ ನಾನು ಕೆಳಗಡೆ ಒಂದು ಪಿನ್ ಬಾರನ್ನು ಮಾಡಿದೆ, ಆ ಪಿನ್ ಬಾರಿಂದ ಇಲ್ಲಿಗೆ ನನಗೆ ಒಂದು 40 ಪಾಯಿಂಟ್, ನೀವು ಇಲ್ಲಿ ಗಮನಿಸ್ಬೋದು 40 ಪಾಯಿಂಟ್ಸ್ ಇದೆ ಇಲ್ಲಿಂದ ಇಲ್ಲಿಗೆ ನಮಗೆ. ಓಕೆ, ಫಿನ್ ನಿಫ್ಟಿಯಲ್ಲಿ ನನಗೆ 40 ಪಾಯಿಂಟ್ಸ್ವರೆಗೂ ಮಾರ್ಕೆಟ್ ಒಂದು ಮೂವ್ಮೆಂಟನ್ನು ಸಿಗುತ್ತೆ ಅಂತೇಳಿ ನಾನೇನು ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿದಾಗ 40 ಪಾಯಿಂಟ್ ಈಜಿಯಾಗಿ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ನಾನು ಕಾಲ್ ಸೈಡ್ಗೆ ಒಂದು ಎಂಟ್ರಿ ತೊಗೊಳ್ಳೋಣ ಅಂತ ಒಂದು ಕಾಲ್ ಸೈಡ್ ತೊಗೊಂಡು ಎಂಟ್ರಿನ ತೊಗೊಂಡು ನಾನು 40 ಪಾಯಿಂಟನ್ನು ಬುಕ್ ಮಾಡಿದೆ. ಇನ್ನು ಕೆಲವರಿಗೆ ಇದ್ರ ಮೇಲೆ ನಮ್ಗೆ ಒಂದಿಷ್ಟು ರೆಸಿಸ್ಟೆನ್ಸ್ ಏನು ನಮ್ಮ ಟ್ರೆಂಡ್ ಲೈನ್ ಏನು ಕಾಣಿಸ್ತಾ ಇದೆ, ಆ ಟ್ರೆಂಡ್ ಲೈನ್ ಮೇಲೆ ಒಂದು ಬ್ರೇಕ್ಔಟ್, ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಔಟನ್ನು ಸಿಕ್ತು. ಕಾಲ್ ಸೈಡಲ್ಲಿ ಇರ್ತಕ್ಕಂಥ ಓಪನ್ ಇಂಟ್ರೆಸ್ಟ್ ಕೂಡ ಭಾಳಷ್ಟು ಕಡಿಮೆ ಆಗ್ತಾ ಹೋಯಿತು. ಆ ನಂತರ 2 ಗಂಟೆ 10 ನಿಮಿಷದ ಡೇಟಾವನ್ನು ನೋಡಿ ಎಲ್ಲರೂ ಕಾಲಲ್ಲಿ ಸೆಲ್ ಮಾಡಿರ್ತಕ್ಕಂಥವ್ರು ಎಲ್ಲರೂ ಬಿಡೋಕೆ ಸ್ಟಾರ್ಟ್ ಮಾಡಿದ್ರು. ನಂತರ ಏನಾಯಿತು, ಇಲ್ಲಿಂದ ಬೈಯಿಂಗ್ ಸ್ಟಾರ್ಟ್ ಆಗಿರೋದು ಕೇವಲ 8 ರೂಪಾಯಿ ಇರ್ತಕ್ಕಂಥ ಪ್ರೀಮಿಯಮು, ಕಾಲ್ ಸೈಡಲ್ಲಿ ಇರ್ತಕ್ಕಂಥ ಪ್ರೀಮಿಯಂ 8 ರೂಪಾಯಿ ಇರ್ತಕ್ಕಂಥ ಫಿನ್ ನಿಫ್ಟಿಯಲ್ಲಿ ಪ್ರೀಮಿಯಮು, ಕ್ಷಮಿಸಿ, 23,700 8 ರೂಪಾಯಲ್ಲಿ ಇರ್ತಕ್ಕಂಥ ಪ್ರೀಮಿಯಮ್ಮು ಇದು ಲೋ ಮಾಡಿರೋದು ನಮಗೆ ಇವತ್ತು 8 ರೂಪಾಯಿ 30 ಪೈಸೆ ಲೋ ಮಾಡಿತ್ತು. ನಂತರ ನಮಗೆ ಈ ಒಂದು ಜಾಗದಲ್ಲಿ ಎಲ್ಲಿ ಒಂದು ಬ್ರೇಕ್ಔಟ್ ಆಗಿದೆ ಅಲ್ಲೂ ಕೂಡ ನಾವು ಬೈ ಮಾಡಿದ್ರು, ಸೊ 20-25 ರೂಪಾಯಿಗೆ ನಾವು ಬೈ ಮಾಡಿದ್ರು ಕೂಡ 1:10 ಅಂದರೆ 1000% ರಿಟರ್ನ್ನ ತೊಗೋಬೋದಾಗಿತ್ತು. ಸೊ ನೀವೆಷ್ಟು ಕೋಟಿ ಮಾಡಿದ್ರಿ ಸರ್ ಅಂತ ನೀವು ನಾನು ಕೇಳ್ಬೋದು. ನನ್ನ ರಿಸ್ಕ್ ರಿವಾರ್ಡ್ ಪ್ರಕಾರ ನಾನು ಟ್ರೇಡನ್ನು ಮಾಡ್ತೀನಿ. ಯಾವುದೇ ಮೂವ್ಮೆಂಟ್ ಕೊಟ್ಟರು ಕೂಡ 1% 2% ಯೂಸ್ ಮಾಡ್ತೀನಿ, ಅದ್ರ ಮೇಲೆ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ಯಾವುದೇ ಕ್ಯಾಪಿಟಲ್ ಆಗಲಿ. ಓಕೆ, ಸೊ 1% ಕ್ಯಾಪಿಟಲ್ನ ನಾವು ಯೂಸ್ ಮಾಡಿ ಟ್ರೇಡ್ ಮಾಡಿದರೂ ಕೂಡ ನಮಗೆ ಲಾಸ್ ಅನ್ನೋದು 20 ರೂಪಾಯಿಗೆ ನಾವು ಬೈ ಮಾಡಿದ್ದೀವಿ ಅಂದ್ಕೊಳ್ಳಿ, ಯಾವುದೋ ಒಂದು ಟ್ರೇಡನ್ನು ಬೈ ಮಾಡಿದ್ವಿ, 20 ರೂಪಾಯಿಗೆ ನಮ್ಮ ಒಂದು ಪ್ರೀಮಿಯಂ ತೊಗೊಂಡಿದ್ವಿ. ಲಾಸ್ ಆದರೆ ಪ್ರೀಮಿಯಂ ಕೂಡ ಸ್ವಲ್ಪ 20 ರೂಪಾಯಿ 25 ರೂಪಾಯಿದು ಲಾಸ್ ಆದರೆ 10 ಪಾಯಿಂಟ್ ನಮ್ಗೆ ಲಾಸ್ ಆದರೂ ಕೂಡ ನಾವು 10 ಪಾಯಿಂಟ್ ತೊಗೊಳಕ್ಕೆ ರೆಡಿ ಇರಬೇಕಾಗಿತ್ತು. 1% ನಾವು ಕ್ಯಾಪಿಟಲ್ನ ಯೂಸ್ ಮಾಡಿ. ಸೊ ಇದನ್ನು ಜಸ್ಟ್ ಒಂದು ಎಜುಕೇಷನ್ ಪರ್ಪಸ್ ಆಗಿ ನೀವು ನೋಡ್ಬೋದು. ಸೊ ಹೋಗಿದ ತಕ್ಷಣ ನಾಳೆ ಬೆಳಗ್ಗೆ ಹಿಂಗೆ ಆಗುತ್ತೆ ಅಂತಲ್ಲ, ಕೆಲವೊಂದಿಷ್ಟು ಥಿಯರಿಗಳಿದೆ, ಆ ಥಿಯರಿ ಪ್ರಕಾರನೇ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ನಾಳೆ ಬೆಳಗ್ಗೆ ಎದ್ದು ಆಮೇಲೆ 1% ಆಗಿ ದಿನ ಲಾಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದಿಷ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ 8 ರೂಪಾಯಿ ಇದ್ದದ್ದು 20 ರೂಪಾಯಿ ಆಯಿತು, ನಂತರ ಒಂದು ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದಾಗ ಕಾಲ್ ಸೈಡ್ಗೆ ಏನಾದರೂ ನೀವು ಎಂಟ್ರಿ ಏನಾದರೂ ತೊಗೊಂಡಿದ್ರೆ ನೀವು ಇಲ್ಲಿ ಕಾಣ್ಬೋದು 220-230 ರೂಪಾಯಿ ಲೆವೆಲ್ವರೆಗೂ ಹೋಗಿದೆ. ಸೊ ಅಲ್ಲಿವರೆಗೂ ಕೂಡ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ, ನಮ್ಮ ಸೈಕಲಾಜಿಕಲಿ ಅಲ್ಲಿವರೆಗೂ ಕೂಡ ಆಗಲ್ಲ. 20 ರೂಪಾಯಿಗೆ ಬೈ ಮಾಡಿದಾಗ 40 ರೂಪಾಯಿಗೆ 50% ನಾವು ಕ್ಲೋಸ್ ಮಾಡಿ ಇನ್ನು 50% ನಾವು ಹೋಲ್ಡ್ ಮಾಡ್ಬೋದು. ಟ್ರೈಲಿಂಗ್ ಸ್ಟಾಪ್ ಲಾಸ್ ಕೂಡ ಯೂಸ್ ಮಾಡ್ಬೋದಾಗಿತ್ತು ಈ ಒಂದು ಟ್ರೇಡಲ್ಲಿ. ಸೊ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಯಾರೇ ಒಬ್ಬರು ನೀವು ಟ್ರೇಡಿಂಗಲ್ಲಿ ಮಾಡಬೇಕಂತಂದಾಗ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಓಕೆ, ಸೊ ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಹೇಗೆಲ್ಲ ಟ್ರೇಡ್ ಮಾಡ್ಬೋದು, ನಾವು ಹೇಗೆಲ್ಲ ಇವತ್ತು ಟ್ರೇಡ್ ಮಾಡಿದ್ವಿ ಅಂತ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಐ ಹೋಪ್ ನನಗೇನು ಗೊತ್ತು ಅಷ್ಟು ಮಾತ್ರ ನಾನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ, ಯಾವುದೇ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇಲ್ಲ ನಾನು. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಬರೋಣ. ಓಕೆ,
ಬ್ಯಾಂಕ್ ನಿಫ್ಟಿ ಕೂಡ ಕಳೆದ ನಾವು ಎಲ್ಲಿಂದ ಹೇಳಿದ್ದೆ ನಾನು, ಬ್ಯಾಂಕ್ ನಿಫ್ಟಿ ಎಲ್ಲಿ ಸಪೋರ್ಟ್ ಜಾಗದಲ್ಲಿ ಬರ್ದಾಗ ನಾವು ಬೈ ಮಾಡ್ಬೋದು ಅಂತ ಹೇಳಿದೆ, 51,300 350 ಲೆವೆಲಲ್ಲಿ ಸಪೋರ್ಟ್ ತೊಗೊಂಡ್ರೆ ನಾವು ಒಂದು ಕಾಲ್ ಸೈಡ್ ಎಂಟ್ರಿನ ನಾವು ಮಾಡ್ಬೋದಾಗಿತ್ತು ಅಂತ ಹೇಳಿದೆ. ಸೊ ಅದೇ ರೀತಿ ಕೂಡ ವರ್ಕ್ ಆಗಿದೆ. ಓಕೆ, ಸೊ ಅದೇ ರೀತಿ ವರ್ಕ್ ಆಗಿದೆ. ಎಲ್ಲಿ ಜಾಗದಲ್ಲಿ ಯಾವ ಜಾಗದಲ್ಲಿ ಬಂದಿದೆ, 51,350ಯಲ್ಲಿ ಕರೆಕ್ಟಾಗಿ ನಮಗೆ ಪಿನ್ ಬಾರನ್ನು ಮಾಡಿದೆ. ಸೊ ಏನಪ್ಪ ಬಂದಾಗೆಲ್ಲ ಇದೇ ಥರ ಹೇಳ್ತಾನೆ, ಬಂದಾಗೆಲ್ಲ ಇದೆ. ಸೊ ಪ್ರೈಸ್ ಆಕ್ಷನ್ ವರ್ಕ್ ಆಗ್ತಾಯಿದೆ. ಪ್ರೈಸ್ ಆಕ್ಷನ್ ವರ್ಕ್ ಆಗ್ತಿರೋದ್ರಿಂದ ನಾನು ನಿಮಗೆ ತಿಳಿಸ್ತಾ ಇರೋದು, ಸುಮ್ಮನೆ ಅಂತ ನಾನು ಹೇಳ್ತಾರೆ. 11 ದಿವಸದ ವೀಡಿಯೋಸ್ ಇದೆ, ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅದೇ ರೀತಿ ವರ್ಕ್ ಆಗ್ತದೆ ಇಲ್ಲ ಅಂತ ನೀವು ಚೆಕ್ ಮಾಡಿ ಆನಂತರ ನನ್ನನ್ನು ಫಾಲೋ ಮಾಡಿ. ಅಲ್ಲಿವರೆಗೂ ಫಾಲೋ ಮಾಡೋಕೆ ಹೋಗ್ಬೇಡಿ. ಓಕೆ, 51,350 51,300ಇಂದ ಒಂದು ಸಪೋರ್ಟ್ ಲೆವೆಲ್ ಇದೆ, ಸ್ಟ್ರಾಂಗ್ ಆಗಿ ಸಪೋರ್ಟ್ ಹಾಕಿ ತಗೊಳ್ತಾ ಇದೆ ಅಂತ. ನಮ್ಗೆ 2 ಗಂಟೆ 10 ನಿಮಿಷ 2 ಗಂಟೆ 20 ನಿಮಿಷದವರೆಗೂ ಯಾವುದೇ ಒಂದು ಮೂವ್ಮೆಂಟನ್ನು ಕೊಡಲಿಲ್ಲ. 2 ಗಂಟೆ 20 ನಿಮಿಷದ ನಂತರ ನಮಗೆ ಒಂದು ಮೂವ್ಮೆಂಟ್, 30 ನಿಮಿಷದ ನಂತರ ಒಂದು ಬ್ರೇಕ್ಔಟನ್ನು ಆಯಿತು. ನಿನ್ನೆ ಏನು ಹೇಳಿದೆ, ನಿನ್ನೆ ಯಾರೆಲ್ಲ ವೀಡಿಯೋ ನೋಡಿದ್ರ, 51,800 ಎಲ್ಲರೂ ಹೇಳ್ತಾ ಇದ್ರು, 51,800 ಅಲ್ಲ 52,000 ರೆಸಿಸ್ಟೆನ್ಸ್ ಇದೆ, 52,000 ರೆಸಿಸ್ಟೆನ್ಸ್ ಇದೆ ಅಂತ. ಸೊ 51,800 ಒಂದು ರೆಸಿಸ್ಟೆನ್ಸ್ ಇದೆ, 51,800 ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದೆ. 51,760ವರೆಗೂ ಒಂದು ಬಂದು ಅಲ್ಲಿಂದ ಒಂದು ರಿಜೆಕ್ಷನ್ನ ತೊಗೊಂಡಿದೆ. ಓಕೆ, ನೆಕ್ಸ್ಟ್ ನಮಗೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ಡೇ ಕ್ಯಾಂಡಲಲ್ಲಿ ನಾವು ತಿಳ್ಕೊಬರೋಣ. ಓಕೆ, ನೀವಿಲ್ಲಿ ನೋಡ್ಬೋದು ಡೇ ಕ್ಯಾಂಡಲಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಓಕೆ, ಕಳೆದ 11 ದಿವಸದ ವಿಡಿಯೋದಲ್ಲೂ ಕೂಡ ಅದೇ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ಅದೇನೆ. ಓಕೆ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿಕೊಂಡು ವಿಕ್ಕನ್ನು ಕ್ರಿಯೇಟ್ ಮಾಡಿ ಈಗಲೂ ಕೂಡ ನಮಗೆ ಅಪ್ ಟ್ರೆಂಡನ್ನು ತೋರಿಸ್ತಾ ಇದೆ. ಅಪ್ ಟ್ರೆಂಡ್ ಎಲ್ಲ ಇದೀನಿ ಅಂತ ಮಾರ್ಕೆಟ್ ತೋರಿಸ್ತಾ ಇದೆ. ಓಕೆ, ಸೊ ಇದನ್ನೆಲ್ಲ ನಾವು ತೆಗೆದು ಬಿಡೋಣ. ಇಲ್ಲೊಂದು ಪ್ಲಾಗ್ ಆ್ಯಂಡ್ ಫೋಲ್ ಥರ ನಮಗೊಂದು ಕ್ರಿಯೇಟ್ ಆಗಿತ್ತು. ಈ ಪ್ಲಾಗ್ ಆ್ಯಂಡ್ ಫೋಲ್ ಮೇಲೆ ಒಂದು ಬ್ರೇಕ್ಔಟ್ ಆಗಿದೆ. ಓಕೆನಾ, ಸೊ ಓಕೆ, ಇಲ್ಲೊಂದು ಡಬ್ಲ್ಯೂ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿತ್ತು. ಈ ಡಬ್ಲ್ಯೂ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಅದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಓಕೆನಾ, ಸೊ ನಾಳೆ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು, ಇಮಿಡಿಯೇಟಾಗಿ ರೆಸಿಸ್ಟೆನ್ಸ್ ಇರೋದು ನಮಗೆ 52,000 51,800 ಒಂದು ರೆಸಿಸ್ಟೆನ್ಸ್ ಇದೆ, 52,000 ಒಂದು ಕೂಡ ರೆಸಿಸ್ಟೆನ್ಸ್ ಇದೆ. ನಮಗೆ ನೆನ್ನೆಗಿಂತಲೂ ಕ್ಲೋಸ್ ಆಗಿರೋದು ಮಾರ್ಕೆಟ್ ಅರೌಂಡ್, ನಮಗೆ ಮೊಬೈಲಲ್ಲಿ ಒಂದ್ಸತಿ ಚೆಕ್ ಮಾಡೇ ಬಿಡೋಣ. ಸೊ ಬ್ಯಾಂಕ್ ನಿಫ್ಟಿ ನೆನ್ನೆಗಿಂತಲೂ 249 ಪಾಯಿಂಟ್ 249 ಪಾಯಿಂಟ್ ನಮಗೆ ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ. ಓಕೆನಾ, 249 ಪಾಯಿಂಟ್ ನಮಗೆ ಪ್ಲಸ್ಸಲ್ಲೇ ಕ್ಲೋಸ್ ಆಗಿದೆ. ನಿನ್ನೆ ಕೂಡ ಪ್ಲಸ್ಸಲ್ಲೇ ಕ್ಲೋಸ್ ಆಗಿದೆ, ಇವತ್ತು ಕೂಡ ಪ್ಲಸ್ಸಲ್ಲೇ ಕ್ಲೋಸ್ ಆಗಿದೆ. ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇದೆ ಅಂತ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು ನಮಗೆ ಇಮಿಡಿಯೇಟಾಗಿ 52,000 ಒಂದು ರೆಸಿಸ್ಟೆನ್ಸ್ ಇದೆ, ಅದು ನಿಮ್ಗೆ ಗೊತ್ತಿದೆ. 52,000 ಒಂದು ರೆಸಿಸ್ಟೆನ್ಸ್ ಇದೆ, 51,800 ಕೂಡ ಒಂದು ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಆಗ್ತದೆ. ನೆಕ್ಸ್ಟ್ ಸಪೋರ್ಟ್ ಇರೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ 51,000. ಈಗ 51,350 ಸಪೋರ್ಟನ್ನು ತಗೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಇರುತ್ತೆ. 51,350 ನಮಗೆ ಸ್ಟ್ರಾಂಗ್ ಆಗಿರೋ ಸಪೋರ್ಟನ್ನು ಕ್ರಿಯೇಟ್ ಆಗ್ತದೆ. ನೋಡಿ, ಪ್ರೈಸ್ ಆಕ್ಷನ್ ಅನ್ನೋದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ನೀವು ಪ್ರೈಸ್ ಆಕ್ಷನ್ ಟ್ರೇಡಿಂಗನ್ನು ಕಲ್ತ್ಕೊಂಡ್ರೆ ನಿಮಗೆ ಯಾವ ಇಂಡಿಕೇಟರ್ಸು ಬೇಕಾಗೋದಿಲ್ಲ. ಇಂಡಿಕೇಟರ್ಸ್ ಸಹಾಯ ಕೂಡ ಅಷ್ಟು ಅಗತ್ಯ ಇರೋದಿಲ್ಲ ನಿಮಗೆ. ಓಕೆ, ಸೊ ಇದು ನನ್ನ ಅನುಭವ, ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ನನಗೆ ಸಪೋರ್ಟ್ ಇರೋದು 51,350 ಮತ್ತು ಅದ್ರ ಕೆಳಗಡೆ ನೋಡೋದು 51,100 51,000 ನನಗೊಂದು ಸಪೋರ್ಟ್ ಲೆವೆಲ್ ಇದೆ. ಸೊ ಸಿಂಪಲ್ ಆಗಿ ಸಾಕು. ನೆನ್ನೆ ಏನೆಲ್ಲ ವೀಡಿಯೋಸ್ ನೋಡಿದರೆ ಅದನ್ನು ನೀವು ಮತ್ತೆ ನೋಡಿದ್ರೆ ನೆಕ್ಸ್ಟ್ ನಿಮಗೆಲ್ಲ ಗೊತ್ತಾಗುತ್ತೆ. ಮತ್ತು ಜಾಸ್ತಿ ವೀಡಿಯೋ ಹೇಳಿದ್ರೆ ನೀವು ಕೂಡ ನೋಡೋದಿಲ್ಲ, ನನಗೆ ಗೊತ್ತು. 4 ನಿಮಿಷ ಮೇಲೆ ಜಾಸ್ತಿ ನೋಡೋಕ್ಕೆ ನಿಮಗೆ ಕೂಡ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನಮಗೆ ನಾಳೆ ಏನಾದರೂ ಒಂದು ವೇಳೆ ಗ್ಯಾಪ್ ಅಪ್ ಆಗಿ 51,800 ಮೇಲೆ ಸಪೋರ್ಟ್ ತೊಗೊಂಡ್ರೆ ನೆಕ್ಸ್ಟ್ ನನಗೆ 52,000ವರೆಗೂ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಅದ್ರ ಕೆಳಗಡೆ ನಮಗೆ ಸಪೋರ್ಟ್ ಇರೋದು 51,350 ಕೆಳಗಡೆ ಒಂದು ಸಪೋರ್ಟ್ ಇದೆ. ಸಿಂಪಲ್. ಇದ್ರ ಮಧ್ಯದಲ್ಲಿ ಇದ್ದರೆ ಹೀರೋ ಜೀರೋ ಟ್ರೇಡನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. 1 ಗಂಟೆ ನಂತರ ಎಲ್ಲಾದರೂ ಒಂದು ಜಾಗದಲ್ಲಿ ಏನಾದರೂ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ, ಒಂದು ಜಾಗದಲ್ಲಿ ಏನಾದರೂ ರೆಸಿಸ್ಟೆನ್ಸ್ನ ಫೇಸ್ ಮಾಡೋದಕ್ಕೆ ಹೊರಡ್ತಾ ಇದ್ದರೆ ಅಲ್ಲಿ ಒಂದು ಹೀರೋ ಜೀರೋ ಅಂತಕ್ಕಂಥ ಟ್ರೇಡ್ ಏನಿರುತ್ತೆ, ಸೊ ಅಲ್ಲಿ ನಾವು ಫೇಸ್ ಮಾಡ್ಬೋದು. ನಾಳೆ ಯಾರೆಲ್ಲ ಲೈವ್ ಬರ್ತೀರ ಜಾಯ್ನ್ ಆಗಿ. ಸೊ ಅಲ್ಲಿ ಕೂಡ ನಾನು ಯಾವುದೇ ಟ್ರೇಡನ್ನು ಬೈ ಮಾಡಿ ಅಂತ ಹೇಳಲ್ಲ, ಯಾಕಂತಂದ್ರೆ ನಿಮ್ಮ ರಿಸ್ಕ್ ರಿವಾರ್ಡನ್ನು ಅಲ್ಲಿ ಕಾಪಾಡ್ಕೋಬೇಕಾಗತ್ತೆ. ಎಜುಕೇಷನ್ ಪರ್ಪಸ್ಗೆ ನಾಳೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.